ಜಂಬೋಟಿ ಗೋವಾ ಮಾರ್ಗದಲ್ಲಿ 14,000 ಲೀಟರ್ ಅಕ್ರಮ ಸ್ಪಿರಿಟ್ ವಶ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಜಂಬೋಟಿ ಕನಕುಂಬಿ ರಸ್ತೆಯಲ್ಲಿ ಅಬಕಾರಿ ಇಲಾಖೆ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ಗೋವಾ ಕಡೆಗೆ ಸಾಗಿಸುತ್ತಿದ್ದ ಸುಮಾರು 14,000 ಲೀಟರ್ ಅಕ್ರಮ ಸ್ಪಿರಿಟ್ ಅನ್ನು ವಶಪಡಿಸಿಕೊಂಡಿದೆ. ಗುಪ್ತ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಅಧಿಕಾರಿಗಳು ಚಾಕ್ಲೇಟ್ ಬಣ್ಣದ ಅಶೋಕ್ ಲೇಲ್ಯಾಂಡ್ 6 ಚಕ್ರಗಳ ಟ್ಯಾಂಕರ್ ಲಾರಿಯನ್ನು ತಡೆದು ಪರಿಶೀಲನೆ ನಡೆಸಿದರು. ಈ ವೇಳೆ ವಾಹನದೊಳಗೆ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಸ್ಪಿರಿಟ್ ಪತ್ತೆಯಾಯಿತು. ವಶಪಡಿಸಿಕೊಂಡ ಸ್ಪಿರಿಟ್ನ ಮೌಲ್ಯ ಸುಮಾರು 14 ಲಕ್ಷ ರೂಪಾಯಿ ಹಾಗೂ ಲಾರಿಯ ಮೌಲ್ಯ ಸುಮಾರು 21 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಒಟ್ಟು 35 ಲಕ್ಷ ರೂಪಾಯಿಗೂ ಅಧಿಕ ಮೌಲ್ಯದ ಆಸ್ತಿಯನ್ನು ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಈ ಪ್ರಕರಣ ಸಂಬಂಧ ಮೈಸೂರು ಜಿಲ್ಲೆಯ ನಂಜನಗೂರು ತಾಲೂಕಿನ ಹೆಗ್ಗಿನವಾಳು ನಿವಾಸಿ ಚಾಲಕ ಸಿದ್ದರಾಜು ಪುಟ್ಟಸ್ವಾಮಿ ಶೆಟ್ಟಿ ಅವರಿಗೆ ಬಿಎನ್ಎಸ್ಎಸ್ ಕಾಯ್ದೆಯಡಿ ನೋಟಿಸ್ ಜಾರಿ ಮಾಡಲಾಗಿದೆ. ಇನ್ನು ವಾಹನದ ಮಾಲೀಕರ ಪತ್ತೆಗಾಗಿ ತನಿಖೆ ಮುಂದುವರೆದಿದೆ. ಅಬಕಾರಿ ಆಯುಕ್ತ ಡಾಕ್ಟರ್ ವೈ ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಾಚರಣೆಗೆ ಉಪ ಅಧೀಕ್ಷಕ ರವಿ ಮುರ್ಗೋಡ್ ನೇತೃತ್ವ ವಹಿಸಿದ್ದರು. ಅಬಕಾರಿ ಇಲಾಖೆಯ ತಂಡ ದಾಳಿಯನ್ನು ಯಶಸ್ವಿಯಾಗಿ ನಡೆಸಿದ್ದು, ಹೆಚ್ಚಿನ ತನಿಖೆ ಮುಂದುವರೆದಿದೆ. ವರದಿ ವಿಠಲ್ ಎಂಬಿ. ಸರ್ 98% ಇದೆ ಸರ್. ಇಲ್ಲಿ 95 ಕಾಣುತ್ತೆ ಸರ್. ಅದ್ರ ಮೇಲೆ ಎರಡು ವಿಡಿಯೋ ಮಾಡ್ಕೊಳ್ತಾರೆ, ಫೋಟೋ ಮಾಡಿದ್ದೀನಿ. ಓಕೆ, ಇನ್ ಟಿವಿಗೆ ನಾ ಕೊಡ್ತೀನಿ ತಗೊಳ್ಳಿ ಸರ್. ಇದರ ಕಾಂತದ ಎಷ್ಟೈತೆ ಅಷ್ಟೇ ಕರೆಕ್ಟ್. ಅಂದ್ರೆ ನಾವು ಏನಾರ ಮ್ಯಾಗಿಂದ ಇದನ್ನ ಮಾಡಿ ಚೆನ್ನಾಗಿ ಪ್ಯಾಕ್ ಮಾಡಿಬಿಡು. ಚೆಕ್ ಮಾಡಿದ್ರೆ ಎಲ್ಲ ಕಾಣ್ತದೆ. ಇದು ಓಪನ್ ಆಗತ್ತ ಹೇಳಿದಂಗೆ ಸರ್, ನೋಡಿದ್ರೆ ಬರೀ ಆಯ್ಲೆ ಕಾಣ್ತದೆ ಸರ್. ಇದು ಹಾಕ್ಬಿಡಿ ಎಲ್ಲ. ಇಲ್ಲಿ ತಕ ಒಂದು ಹೊಸ ಟೆಕ್ನಿಕ್ ಯೂಸ್ ಮಾಡ್ಯಾರ ನೋಡ್ರಿ ಸರ್ ಅವರು. ಕ್ಲೌಡ್ ಅದು ಟ್ರಾನ್ಸ್ಫಾರ್ಮರ್ ಅದು ಸ್ಟ್ರೆಂತ್ ಒಂದು ಚೆಕ್ ಮಾಡೋಣ. ಹಾಂ ಸರ್, ಇದನ್ನು ಸರ್ ಅಳಿಸ್ಬಿಡ್ಬೇಕ. ಹೇಳ್ಬಿಡಿ. ಸರ್ 98% ಇದೆ ಸರ್. ಇಲ್ಲಿ 95 ಕಾಣುತ್ತೆ ಸರ್. ಅದ್ರ ಮೇಲೆ ಎರಡು ಗಿರಿ ಸರ್. 97 to 98% ಸ್ಪಿರಿಟ್ ಸರ್. ಎಷ್ಟು ಪ್ಯೂರ್ ಐತೆ ಸರ್.